ನಾನು ಸಂಚು ಪತ್ರಿಕೆಗೆ ಹಾಸ್ಯ ಅನಿಗವನಗಳನ್ನು ನಾನು ಬರೀತಾ ಇದ್ದೆ. ಆ ಸಂದರ್ಭದಲ್ಲಿ ಅವರು ಕೂಡ ಆ ಪತ್ರಿಕೆಗೆ ಬರೀತಾ ಇದ್ವಿ. ಆ ನಂತರದಲ್ಲಿ ನಮಗಿಬ್ಬರಿಗೂ ಪರಿಚಯ ಇದ್ದವರು. ಅವರು ಸುರ್ವೆ ಪತ್ರಿಕೆ ಜೊತೆಗೇನೆ ಅವ್ರದ್ದೇ ಒಂದು ಸಾಂಸ್ಕೃತಿಕ ಸಂಘಟನೆ ಸರ್ ವಿಶ್ವೇಶ್ವರನ ಹೆಸರಿನಲ್ಲಿ ಅವರು ಒಂದು ಸಾಂಸ್ಕೃತಿಕ ಸಂಘಟನೆ ಮಾಡಿ ರಾಜ್ಯಾದ್ಯಂತ 1000ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಅವರು ರೂಪಿಸ್ತಂಥವ್ರು. ನಾವು ಅವ್ರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ. ನಾನು ಬೆಂಗಳೂರಿನಲ್ಲಿ ನಡೆದಂಥ ನನ್ನ ಒಂದು ಪುಸ್ತಕ, ಒಂದು ಹಾಸನ ತಾಲೂಕು ದೇವಾಲಯಗಳ ದರ್ಶನ ಕೃತಿನ ಮೊನ್ನೆ ಶ್ರೀ ದೊಡ್ಡರಂಗೇಗೌಡರವರು ಬಿಡುಗಡೆ ಮಾಡಿಕೊಂಡಿದ್ರು. ಆ ಒಂದು ಸಂದರ್ಭವನ್ನು ನನಗೆ ವೇದಿಕೆಯಲ್ಲಿ ನನಗೆ ರಮೇಶ್ ಅವರು ಕಲ್ಪಿಸಿಕೊಂಡಿದ್ರು. ಇವತ್ತು ಅವರು ನಮ್ಮ ಜೊತೆಗಿದ್ದಾರೆ. ಮತ್ತು ಇನ್ನು ಉದಯ ರವಿ ಸರ್ ಅವರು ನನಗೆ 30-35 ವರ್ಷಗಳಿಂದ ಪರಿಚಯ. ಗೆದ್ದಂಥ ಸಂದರ್ಭದಲ್ಲಿ ಅವರು ನನ್ನ ಗೌರವ ಕಾರ್ಯದರ್ಶಿಯಾಗಿ ಮಾಡ್ಕೊಂಡಿದ್ರು. ಕೆಲವೇ 6 ತಿಂಗಳು 7 ತಿಂಗಳು ನನಗೆ ಗೌರವ ಕಾರ್ಯದರ್ಶಿಯಾಗಿ ನನಗೆ ಒಂದು ಗೌರವನ ಸ್ಥಾನಮಾನ ಕೊಟ್ಟಿದ್ದಾರೆ. ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾಗಿ ಇವತ್ತು ಸಂದರ್ಭ ಅನ್ಕೊಳ್ತಾ ಇದ್ದೀನಿ. ಸಾಗುತ್ತಾ ಇದೆ ಧೋನಿ ನದಿಯ ನೀರನ್ನು ಸೀಳುತ್ತೆ ಅಂತೇಳಿ ಭಾಳ ವಿಶೇಷವಾದ ಒಂದು ಟೈಟ್ಲನ್ನು ಈ ಪುಸ್ತಕಕ್ಕೆ ನಾನು ಕೊಟ್ಟಿದ್ದೀನಿ. ಈ ಪುಸ್ತಕದ ವಿಮರ್ಶೆ ನಮ್ಮ ಇಲ್ಲೇ ಚಿದಾನಂದ ಸರ್ ಇದ್ದಾರೆ. ಆ ಪುಸ್ತಕದ ವಿಮರ್ಶೆ ಮಾಡಿದ್ದಾರೆ. ಬಟ್ ಇನ್ನೂ ನನಗೆ ಆ ಪುಸ್ತಕ ಕೈ ಸಿಕ್ಕಿಲ್ಲ. ಒಂದು ಮಾಸ್ಟರ್ ಕಾಪಿ ನನಗೆ ಕಳಿಸ್ಕೊಟ್ಟಿದ್ರು ಪಬ್ಲಿಷರು. ಆ ಪುಸ್ತಕ ನಮ್ಮ ಸುರ್ವೆ ಅವರು ಸುಮಾರು 400ಕ್ಕೂ ಹೆಚ್ಚು ಜನ ಕವಿಗಳಿಂದ ಸಂಗ್ರಹ ಮಾಡಿರ್ತಕ್ಕಂಥ ಒಂದು ಗ್ರಂಥ. ಆ ಗ್ರಂಥದ ಕೃತಿಯಾಗಿ ನಾನು ವಿಮರ್ಶೆ ಮಾಡಿದ್ದೆ. ಆ ಕೃತಿಯ ಒಂದು ಕವಿತೆಯ ಸಾಲು ಈ ನನ್ನ ಪುಸ್ತಕದ ಶೀರ್ಷಿಕೆ ಆಗಿದೆ. ಅದನ್ನು ಇವತ್ತು ನನಗೆ ಉದಯ ರವಿಯವರು ಸರಳವಾದ ಒಂದು ಕಾರ್ಯಕ್ರಮದಲ್ಲಿ ಅದನ್ನು ನನಗೆ ಬಿಡುಗಡೆ ಮಾಡಿಕೊಡ್ಬೇಕು, ಲೋಕಾರ್ಪಣೆ ಮಾಡಬೇಕು ಅಂತೇಳಿ ನಾನು ಅದು ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಈ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೀನಿ. ನಮ್ಮ ಕದಂಬ ಸೈನ್ಯ ಹಾಸನ ಜಿಲ್ಲಾ ಘಟಕದ ಅಧ್ಯಕ್ಷರು ನಮ್ಮ ಪ್ರೊಫೆಸರ್ ಎಚ್ ಗಣೇಶ್ವರವರು. ಅವರು ವಿಶೇಷವಾಗಿ ಈ ಒಂದು ಸಂಘಟನೆ ಅಧ್ಯಕ್ಷರಾಗುವ ನಂತರದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಸರಳವಾಗಿರ್ಬೋದು, ದೊಡ್ಡ ಪ್ರಮಾಣ ಆಗಿರ್ಬೋದು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ನನ್ನ ಜೊತೆಗೆ ಅವ್ರಿಗೆ ಏನು ಹೇಳಿದ್ರು ಅದಕ್ಕೆ ಕೈ ಜೋಡಿಸ್ತಾರೆ. ದಿಢೀರ್ ಅಂತ ಹೇಳಿದ್ರು ಕೂಡ ಆಯಿತು ಸರ್ ಮಾಡ್ತೀನಿ ಅಂತ ಒಂದು ಒಳ್ಳೆ ನಾಯಕತ್ವ ನನಗೆ ಸಿಕ್ಕಿದೆ. ನಮ್ಮ ಹಾಸನ ಜಿಲ್ಲೆಗೆ ಕನ್ನಡ ಪರ ಸಂಘಟನೆಗೆ ಕೆಲಸ ಮಾಡ್ತಾ ಇದ್ದಾರೆ. ಅವರು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆ ಅವರು ವಹಿಸ್ಕೊಳ್ತಾ ಇದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ಇಲ್ಲಿ ನಮ್ಮ ಆನಂದ್ ಪಟೇಲ್ ನಲಿಗರೆ ಅವರು ಇದ್ದಾರೆ. ಇಲ್ಲಿ ಅವ್ರದ್ದು ಸಿರಿಕನ್ನಡ ಪತ್ರಿಕೆ ಅಂತೇಳಿ ಈ ಸಂದರ್ಭ ನಾನು ನೆನೆಸ್ಕೊಳ್ಬೇಕು. ಯಾಕೆ ಅಂತಂದರೆ 2006ರಲ್ಲಿ ಉದಯ ರವಿಯವರು ಒಂದು ಚುನಾವಣಾ ಎಲೆಕ್ಷನ್ಗೆ ಚುನಾವಣೆ ನಿಲ್ಲಬೇಕಾಗಿತ್ತು. ಆವಾಗ ನಿಲ್ತೀನಿ ಅಂತ ಬರ್ತಿದ್ವಿ. ಅವ್ರ ಪರವಾಗಿ ನಾನು ಬೇರೆ ರಾಮಸ್ವಾಮಿ ಕಡೆಯಿಂದ ನನಗೆ ಕಾಂಟ್ಯಾಕ್ಟ್ ಆಗಿ ಒಂದು ಪ್ರೋಗ್ರಾಮ್ ಮುಖಾಂತರ ಅವ್ರಿಗೆ ಸಾರ್ವತ್ರಿಕವಾದ ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಬೋವಂಥ ಆವತ್ತಿನ ಕಾಲದ ಆಲೋಚನೆಯಲ್ಲಿ ನಮ್ಮ ಸಿರಿಗನ್ನಡ ಪತ್ರಿಕೆ ವೀಕ್ಲಿ ಬರ್ತಾ ಇತ್ತು. ಅದನ್ನು ನಾನು ಮತ್ತೆ ಅದನ್ನು ನಿಂತೋಗಿದ್ದ ಪತ್ರಿಕೆಗೆ ಮತ್ತೆ ಪುನಶ್ಚೇತನ ಮಾಡಿ ನಮ್ಮ ಸಿರಿಗನ್ನಡ ಸಂಘಟನೆ ನಮ್ಮ MS ವೆಂಕಟರಾಮಯ್ಯವರು ನನ್ನ ವ್ಯವಸ್ಥೆ ನಾಟಕವನ್ನು ಬ್ರೆಡಿ ಸಿಸ್ಟಮ್ ಅಂತೇಳಿ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡ್ಕೊಂಡಿರ್ತಕ್ಕಂಥವ್ರು. ಅವರು ನನಗೆ ಉಡುಪಿನಲ್ಲಿ ನಡೆದಂಥ ಒಂದು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಚುಟುಕು ಕವಿಗೋಷ್ಠಿಯ ಜೊತೆಗಿದ್ದು ಪರಿಚಯ ಆಗಿ ಅವ್ರ ಮುಖಾಂತರ ಹಾಸನಕ್ಕೆ ಆ ಸಂಘಟನೆ ಬಂತು. ಆ ಸಂದರ್ಭದಲ್ಲಿ ನಮ್ಮ ಸಿರಿಗನ್ನಡ ವೇದಿಕೆ ಅಧ್ಯಕ್ಷರಾಗಿ ನಮ್ಮ ಆನಂದ್ ಪಟೇಲ್ ಅವರನ್ನು ಮಾಡಿದ್ದೆ. ಉದಯ ರವಿಯವರು ನನ್ನ ಪುಸ್ತಕ ಬಿಡುಗಡೆ ಅಲ್ಲೇ ಒಂದು ಹೇಮಾವತಿ ತೀರದಲ್ಲಿ ಅಂತೇಳಿ ಒಂದು ಪುಸ್ತಕ ಕೂಡ ಸಂದರ್ಭದಲ್ಲಿ ಬಿಡುಗಡೆ ಮಾಡಿ ಉದಯ ರವಿಯವರ ಕಡೆಯ ಕಾರ್ಯಕ್ರಮ ಮತ್ತು ಉದಯ ರವಿಯವರು ಪಾದಾರ್ಪಣೆ ಮಾಡೋ ಕಾರ್ಯಕ್ರಮ ಇವತ್ತು ಕೂಡ ಅದನ್ನು ಡೈಲಿ ಪತ್ರಿಕೆಯಾಗಿ ನಮ್ಮ ಸಿರಿಗನ್ನಡ ಪತ್ರಿಕೆ 2 ವರ್ಷ ಆಯಿತು. ಮೊನ್ನೆ ದಿನ ಅದನ್ನು ಪತ್ರಿಕೆಯನ್ನು ಮೀಡಿಯಾ ಲಿಸ್ಟಿಗೆ ಸೇರಿಸೋದಕ್ಕೆ ತಮ್ಮ ಪ್ರಯತ್ನವನ್ನು ಯಶಸ್ವಿಯಾಗಿ ದಾಖಲಾತಿಗಳನ್ನು ಒದಗಿಸಿಕೊಂಡಿದ್ದಾರೆ. ಇವತ್ತು ಆ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಮತ್ತು ನಮ್ಮ ಶ್ರೀಕಾಂತ್ರವರು ಇವತ್ತು ಆ ಕಾರ್ಯಕ್ರಮದಲ್ಲಿ ಅಧಿಕೃತ ಒಂದು ಪ್ರಾರ್ಥನೆ ಮಾಡ್ತಾರೆ. ಒಳ್ಳೆ ಗಾಯಕರು. ನಮ್ಮ ಯಾಕೂಬ್ ವಾಲ್ ರೈಟರು ಗೋರೂರು ಗೋಡೆ ಮೇಲೆಲ್ಲ ಬರೆದು ನಮ್ಮ ಗೋರೂರಲ್ಲಿ ನಮಗೆ ರಾಜ್ಯೋತ್ಸವ ಸಂದರ್ಭದಲ್ಲಿ ಜಾಗೃತಿ ಮಾಡ್ತಿದ್ದ ವ್ಯಕ್ತಿ. ಇವತ್ತು ಸಾಕ್ಷರತಾ ಮಾಡಿ ಹಾಸನದಲ್ಲಿ ಸಂಚಾಲಕನೇ ಕೆಲಸ ಮಾಡಿದ್ರು. ಅವರು ಕೂಡ ಈ ಸಂದರ್ಭದಲ್ಲಿದ್ದಾರೆ. ಅವರು ನಾನು ಸ್ವಾಗತ ಬಯಸ್ತಾ ಇದ್ದೀನಿ. ಮತ್ತು ನಮ್ಮ ಚಿದಾನಂದ ಸರ್ ಅವರು ಶಿಕ್ಷಕರಾಗಿ ಕೆಲಸವನ್ನು ಮಾಡ್ಕೊಂಡು ಬಂದಿರೋರು. ಮತ್ತು ಅವರು ಒಳ್ಳೆಯ ವಿಮರ್ಶಕರು. ಅವರು 400 ಕೃತಿಗಳು ಬಿಡುಗಡೆ ಆಗಬೇಕಾಗಿದೆ. ಒಂದು ಬಿಡುಗಡೆ ಆಗಿದೆ. ಅದರ ಮುಂದಿನ ಒಂದು ವೇದಿಕೆಗಳಲ್ಲಿ ಬಿಡುಗಡೆ ಮಾಡುವ ಒಂದು ಅವಕಾಶವನ್ನು ಹಾಗೆ ಇಟ್ಕೊಂಡಿದ್ದೇವೆ. ಹಾಗಾಗಿ ಚಿದಾನಂದ ಸರ್ಗೂ ನಾನು ಒಂದು ಸಂದರ್ಭದಲ್ಲಿ ಸ್ವಾಗತ ಬಯಸ್ತಾ ಇದ್ದೇನೆ. ಮತ್ತು ಕುಮಾರ್ ಸರು ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ನಮ್ಮ ಜೊತೆಗೆ ಹಾಸನ ತಾಲೂಕು ಕದಂಬ ಸೇನೆಯ ಅಧ್ಯಕ್ಷರಾಗಿ ತಾಲೂಕು ಅಧ್ಯಕ್ಷರಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ನಾನು ಈ ಸಂದರ್ಭ ಸ್ವಾಗತ ಬಯಸ್ತಾ ಇಲ್ಲಿ ಸರಳವಾದ ಕಾರ್ಯಕ್ರಮ